ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನವರು ಅಪ್ರೆಂಟಿಸ್ಶಿಪ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಎಷ್ಟು ಅಂತಂದರೆ 2691 ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ಸಿಗುವಂತಹ ಸುವರ್ಣ ಅವಕಾಶ. ಈ ಉದ್ಯೋಗ ಮಾಹಿತಿಯನ್ನು ನೀಡ್ತಿರೋ ನ್ಯಾಪ್ಸೋನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಿಮಗೆ ಎಷ್ಟು ವೇಕೆನ್ಸಿಗಳಿದೆ, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವತ್ತು, ರಿಸರ್ವೇಷನ್ಸ್ ಇದೆಯಾ ಇಲ್ವಾ, ಅಪ್ರೆಂಟಿಸ್ಶಿಪ್ ಅಂದರೆ ಏನು, ಎಜುಕೇಷನ್ನು, ಡ್ಯುರೇಷನ್ನು, ಸ್ಟೈಫಂಡ್ ಸಿಗುತ್ತಾ ಇಲ್ವಾ, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಹಾಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ, ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಒಟ್ಟು ವೇಕೆನ್ಸೀಸು ಇರೋದು 2691. ಇಡೀ ಭಾರತದಲ್ಲಿ ಕರ್ನಾಟಕಕ್ಕೇ 305 ವೇಕೆನ್ಸಿಗಳಿದೆ. ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತಂದರೆ 5 ಮಾರ್ಚ್ 2025 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ರಿಸರ್ವೇಷನ್ಸ್ ಏನಾದರೂ ಇದೆಯಾ ಅಂದರೆ ಸರ್ಕಾರದ ನಿಯಮದಂತೆ ಎಲ್ಲ ರಿಸರ್ವೇಷನ್ ಪಾಲಿಸಿನೂ ಅಳವಡಿಸಲಾಗತ್ತೆ. ಇಲ್ಲಿ ಬೇಕಾಗೋದು ನಾವು ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಇದು ಜಾಬ್ ಟ್ರೈನಿಂಗ್ ಅಷ್ಟೇ. ಬ್ಯಾಂಕಿನಲ್ಲಿ ನೀವು ಕೆಲಸ ಮಾಡಿದಾಗ ನಿಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ಅದರ ಅನುಭವವನ್ನು ಪಡೆಯೋದಕ್ಕೆ. ಹಾಗೂ ಇದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬ್ಯಾಂಕಲ್ಲಿ ಕೆಲಸವೇ ಸಿಕ್ತು ಅಂತ ಅಲ್ಲ. ಇದು ಕೆಲಸ ಸಿಕ್ಕಿದ್ದಲ್ಲ, ಅಪ್ರೆಂಟಿಸ್ಶಿಪ್ ತರಬೇತಿ. ನಿಮಗೆ ಬ್ಯಾಂಕಿನ ಕೆಲಸಗಳ ಬಗ್ಗೆ ತರಬೇತಿ ಮಾತ್ರ ಸೀಮಿತವಾಗಿರುತ್ತೆ. ಹಾಗಾದರೆ ಬ್ಯಾಂಕಿನ ಕೆಲಸಗಳ ತರಬೇತಿ ನಿಮಗೆ ಸಿಗೋದಕ್ಕೆ ಗ್ರ್ಯಾಜುಯೇಷನ್ ಆಗಿರಬೇಕು. ನಿಮಗೆ ಯಾವುದೇ ಗ್ರ್ಯಾಜುಯೇಷನ್ ಆಗಿರಲಿ, ಅದು 1/4/2021 ನಂತರ ಆಗಿರಬೇಕು. ಗ್ರ್ಯಾಜುಯೇಷನ್ ಅಂದರೆ ಕಳೆದ 3-4 ವರ್ಷದಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ, ಅದು ಯಾವುದರಲ್ಲೇ ಆಗಿರಲಿ, ಹ್ಯುಮ್ಯಾನಿಟೀಸು ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಯಾವುದೇ ಆಗಿರಲಿ, ನಿಮಗೆ ಬ್ಯಾಂಕಿನ ಅನುಭವ ಬೇಕು, ಬ್ಯಾಂಕಿನ ಕೆಲಸದ ಅನುಭವ ಬೇಕು ಅನ್ನೋದಾದರೆ ಇದಕ್ಕೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಇದು ಎಷ್ಟು ದಿನಗಳಿರುತ್ತೆ ಅಂತಂದರೆ 1 ವರ್ಷಗಳ ಅನುಭವ ಸಿಗುತ್ತೆ. ಈ 1 ವರ್ಷದಲ್ಲಿ ಬ್ಯಾಂಕಿನ ಆಗು ಹೋಗುಗಳ ಬಗ್ಗೆ, ಅಲ್ಲಿ ಕ್ಯಾಶ್ ಹ್ಯಾಂಡ್ಲ್ ಮಾಡೋದ್ರ ಬಗ್ಗೆ ಆಗ್ಬೋದು, ಸಾಲ ಸೌಲಭ್ಯಗಳು ಕೊಡ್ತಾರಲ್ಲ ಅದ್ರ ಬಗ್ಗೆ ಆಗ್ಬೋದು, ಮಿಕ್ಕಿದಂತೆ ಎಲ್ಲದರ ಬಗ್ಗೆಯೂ ತಿಳ್ಕೊಳ್ತಾ ಹೋಗ್ತೀರಿ. ಫಂಡ್ ರೈಸಿಂಗ್ ಬಗ್ಗೆ ಆಗ್ಬೋದು, FD ಬಗ್ಗೆ ಆಗ್ಬೋದು, ಸಾಕಷ್ಟು ವಿಚಾರಗಳು 1 ವರ್ಷದಲ್ಲಿ ನಿಮಗೆ ಅನುಭವ ಸಿಗುತ್ತೆ. ಇದು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ನಿಜ. ಜೊತೆಗೆ ಅವರು 15,000 ತಿಂಗಳಿಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ. ಸೊ ಒಂದು ಕಡೆ ಸ್ಟೈಫಂಡ್ ಅಂತ ಹೇಳಿ 15,000 ಸಿಗುತ್ತೆ, ಇನ್ನೊಂದು ಕಡೆ ನಿಮಗೆ ಉಚಿತವಾಗಿ ತರಬೇತಿಗಳು ಸಿಗ್ತಾ ಹೋಗುತ್ತೆ ಬ್ಯಾಂಕಲ್ಲಿ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ಆನ್ಲೈನ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಮಾಡ್ತಾರೆ. ನಂತರ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ಅದರ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ಅದನ್ನು ನೀವು ಯಾರಿಗಿರುತ್ತೆ ಯಾರಿಗಿರೋದಿಲ್ಲ ಅನ್ನೋದನ್ನು ನೀವು ಅಡ್ವರ್ಟೈಸ್ಮೆಂಟಲ್ಲಿ ಸಂಪೂರ್ಣ ಓದಿದಾಗ ಅರ್ಥವಾಗುತ್ತೆ. ಈ ರಿಜಿಸ್ಟ್ರೇಷನ್ಗೆ ಬರೋಣ. ಈಗ ರಿಜಿಸ್ಟ್ರೇಷನ್ಗೆ ಬರೋದಕ್ಕೆ ಮುಂಚಿತವಾಗಿ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಇಲ್ಲಿ ಫಸ್ಟ್ ನೀವು ನ್ಯಾಟ್ಸ್ ಪೋರ್ಟಲ್ ಅಂತ ಇದೆ, nats.education ಅಂತ ಹೇಳಿ ಇದೆಯಲ್ಲ ಪೋರ್ಟಲ್ಲು, ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲಿದ ನಂತರ ನೀವು ಅಲ್ಲಿ ಅಪ್ಲೈ ಅಗೇನೆಸ್ಟ್ ಅಡ್ವರ್ಟೈಸ್ಮೆಂಟ್ ವೇಕೆನ್ಸೀಸಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಅಲ್ಲಿ nats.education ಅಲ್ಲಿ ಸ್ಟೂಡೆಂಟ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ, ನೀವು ತಪ್ಪದೆ ಲಿಂಕ್ ಮುಖೇನವೇ ಈ ವಿಡಿಯೋ ನೋಡಬೇಕು. ವಿಡಿಯೋನ ಕಡೆಯವರೆಗೂ ನೋಡ್ತಾ ಹೋಗಿ. ಜೊತೆಗೆ ಈ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ. ವಿಡಿಯೋ ಕೆಳಗಡೆ ಮೋರ್ ಅಂತ ಒಂದು ಪದ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳಿದೆ. ನಾವು ತಿಳಿಸ್ತಿರೋದು ಈ ಲಿಂಕ್ಗಳಿಗೆ ಹೋಗಿ, ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಅಲ್ಲಿ ಕನಿಷ್ಠ 2 ಬಾರಿ ಆದರೂ ನೀವು ಅಡ್ವರ್ಟೈಸ್ಮೆಂಟ್ನ ಓದಿ ಅರ್ಥ ಮಾಡ್ಕೊಳ್ಳಿ. ನಂತರ ಲಾಸ್ಟ್ ಡೇಟ್ ಅಂತ ನಾನು ಈಗಾಗಲೇ ಹೇಳಿದ್ದೇನೆ, 5 ಮಾರ್ಚ್ 2025 ಅಂತ ಅಷ್ಟರ ಒಳಗೆ ನೀವು ಅಪ್ರೆಂಟಿಸ್ಶಿಪ್ಸ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.